ಇದು ಮಂಗಳೂರು ಮನ್ಮಥನ ಭಯಾನಕ ಸ್ಟೋರಿ. ಮದುವೆ ಆಗಿದ್ರು ಹೇಗಿತ್ತು ಗೊತ್ತಾ ಇವನ ನೌಟಂಕಿ ಆಟ. ವಿದೇಶದಲ್ಲೇ ಕೂತು ಯುವತಿಯರಿಗೆ ಗಾಳ ಹಾಕ್ತಿದ್ದ. ಕರಾವಳಿ ಮತ್ತು ಮಂಗಳೂರು ಯುವತಿಯರೇ ಈತನ ಟಾರ್ಗೆಟ್ ಆಗಿದ್ರು. ಇನ್ನು ಗಂಡನ ಪ್ರೇಮ ಪ್ರೀತಿ ಪ್ರಣಯದಾಟಕ್ಕೆ ಪತ್ನಿ ಸುಸ್ತೋ ಸುಸ್ತು. ಬಜ್ಪೆ ನಿವಾಸಿ ಮನೀಶ್ ವಿರುದ್ಧ ಪತ್ನಿ ಪ್ರೀತಿ ದೂರು ಕೊಟ್ಟಿದ್ದಾರೆ. ಮಂಗಳೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಈತನ ವಿರುದ್ಧ. ಮದುವೆ ಆಗಿದೆ, ಆದರೂ ಕೂಡ ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ನಿರಂತರವಾಗಿ ವಂಚಿಸ್ತಿದ್ದ ಅನ್ನೋದು ಗೊತ್ತಾಗಿದೆ. ಫೇಸ್ಬುಕ್ನಲ್ಲಿ ಪ್ರೀತಿಯವರನ್ನ ಪರಿಚಯ ಮಾಡಿಕೊಂಡಿದ್ದ ಮನೀಶ್ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿರೋದಾಗಿ ಪ್ರೀತಿ ಇದೀಗ ಆರೋಪ ಮಾಡ್ತಿದ್ದಾರೆ. ಮದುವೆಗೆ 3 ದಿನ ಇರುವಾಗ ಮನೀಶ್ ಆತ್ಮಹತ್ಯೆಯ ನಾಟಕ ಆಡಿ ಇವರನ್ನ ಮದುವೆ ಆಗಿದ್ದಂತೆ. ಎಲ್ಲ ಖರ್ಚನ್ನ ಹಾಕಿ ಪ್ರೀತಿ ಪೋಷಕರೇ ಈತನಿಗೆ ಮದುವೆ ಮಾಡಿಕೊಟ್ಟಿದ್ರಂತೆ. ಬಳಿಕ 2 ಲಕ್ಷ ಕೊಟ್ಟು ವಿದೇಶದಲ್ಲಿ ಕೆಲಸವನ್ನ ತಗೊಳ್ಳೋದಕ್ಕೂ ಕೂಡ ಪ್ರೀತಿ ಮತ್ತು ಪೋಷಕರು ಸಹಾಯ ಮಾಡಿದ್ದಾರೆ. ದುಬೈಗೆ ಹೋಗಿ ಬಹ್ರೇನ್ನಲ್ಲಿರುವಂತಹ ಮಹಿಳೆಯ ಜೊತೆಗೆ ಮನೀಶ್ ಲವ್ವಿ ಡವ್ವಿಯನ್ನ ಶುರು ಮಾಡಿದ್ದ. ಈ ವಿಚಾರ ತಿಳಿದು ಮನೀಶ್ ಇತಿಹಾಸವನ್ನ ಪತ್ನಿ ಪ್ರೀತಿ ಕೆದಕಿದ್ದಾರೆ. ಮದುವೆಗೂ ಮುನ್ನ ಹಲವು ಯುವತಿಯರ ಜೊತೆಗೆ ಈತನಿಗೆ ಸಂಬಂಧ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಫೇಸ್ಬುಕ್ ಆ್ಯಪಲ್ಲಿ ಅವರು ಫಸ್ಟ್ಗೆ ಇದು ಪರಿಚಯ ಆದದ್ದು. ಹಾಗೆ ನಮ್ಮದು ಫೋಟೋ ಮತ್ತು ಇದು ವೀಡಿಯೋಸ್ ಎಲ್ಲ ನಾರ್ಮಲ್ ಹೀಗೆ ವೀಡಿಯೋ ಫ್ಯಾಮಿಲಿ ಇದ್ದದ್ದು ವೀಡಿಯೋಸು ಅದು ಸೆಂಡ್ ಆಯಿತು. ಅದೊಂದು ಬರ್ಡೇ ಪಾರ್ಟಿದು ಒಂದು ವೀಡಿಯೋ ಇತ್ತು, ಅದು ಸೆಂಡ್ ಆಯಿತು ಸರ್. ಸೆಂಡ್ ಆದ ನಂತರ ಅವರು ಅದನ್ನು ನೋಡಿ ಅದು ಅವರಿಗೆ ಮುಂಚೆ ಎಲ್ಲ ಫೇಸ್ಬುಕ್ಕಲ್ಲಿ ಡಿಲೀಟ್ ಮಾಡುವ ಆಪ್ಷನ್ಸ್ ಇರಲಿಲ್ಲ, ಡೈರೆಕ್ಟ್ ಸೆಂಡ್ ಆಗ್ತಿತ್ತು. ಸೊ ಅದು ಡಿಲೀಟ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಅದಕ್ಕೆ ಅವ್ರ ಹತ್ರ ಹೇಳಿದೆ ನಾನು ಡಿಲೀಟ್ ಮಾಡಿ ಅಂತ. ಓಕೆ, ಹಾಗೇನು ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಸ್ಟಾರ್ಟಿಂಗಲ್ಲಿ. ನಂತರ ಇವರು ಅದನ್ನು ಡಿಲೀಟೇ ಮಾಡಲಿಲ್ಲ ಸರ್. ನಂತರ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಂತರ ನನಗೆ ಅದು ಸೀದಾ ಅವರು ಮತ್ತೆ ಶಾಪಿಗೆ ಬಂದದ್ದು ಸರ್. ನಮ್ಮದು ಲೊಕೇಶನ್ ಎಲ್ಲ ಅದರಲ್ಲಿ ಬೀಳ್ತಿತ್ತಲ್ಲ, ಸೀದಾ ಶಾಪಿಗೆ ಬಂದರು, ಮಾತಾಡಿದರು. ಮಾತಾಡಿದ ನಂತರ ನಾನು ಯಾವ ರೀತಿ ಅದನ್ನು ಡಿಲೀಟ್ ಮಾಡಿ ಅಂತ ಹೇಳುವಾಗನೂ ಡಿಲೀಟ್ ಮಾಡ್ತಾ ಇರಲಿಲ್ಲ. ಅಮೌಂಟ್ ಎಲ್ಲ 3 ಲಕ್ಷ ನನ್ನ ಹತ್ರ ತೊಗೊಂಡಿದ್ರು, ಮದುವೆಗೆ ಮುಂಚೆನೆ ಹಣ ತೊಗೊಂಡಿದ್ರು. ಮತ್ತು ಇದು ಗೋಲ್ಡ್ ಕೂಡ ತೊಗೊಂಡಿದ್ರು, ಬ್ಯಾಂಕಲ್ಲಿ ಇಟ್ಟಿದ್ರು. ಅದೆಲ್ಲ ಅಮೌಂಟ್ ತೊಗೊಂಡ ನಂತರ ಆದ ನಂತರ ನನ್ನನ್ನು ಬಿಡಿ, ನಾನಿನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಇವರು ಈ PVS ಬಿಲ್ಡಿಂಗ್ ಉಂಟಲ್ಲ ಸರ್, ಅಲ್ಲಿಂದ ಹಾರ್ಲಿಕ್ಕೆ ಹೋಗೋದು, ಮತ್ತು ಕೈಯನ್ನೆಲ್ಲ ಇದು ಭಾಗ ಮಾಡೋದು, ಮತ್ತು ಆ ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಿನ್ನದು ಹೆಸರು ಇದು ಮಾಡಿ ನಾನು ಸಾಯ್ತೇನೆ ಹಾಗೆ ಹೀಗೆ ಅಂತ ಬ್ಲ್ಯಾಕ್ ಮೇಲೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸ್ಟಾರ್ಟಿಂಗಿಗೆ. ತುಂಬ ನನಗೆ ಪ್ರಾಬ್ಲಮ್ ಮಾಡಿದ. ನಂತರ ಏನಾಯ್ತಂದರೆ ಫ್ಯಾಮಿಲಿಯವರ ಹತ್ರ ಎಲ್ಲ, ಇವರು ನನ್ನ ತಂದೆ ಹತ್ರ ಎಲ್ಲ, ಫ್ಯಾಮಿಲಿಯವರ ಹತ್ರ ಎಲ್ಲ ಇವ ಒಳ್ಳೆ ರೀತಿಯಾಗಿ ಮಾತಾಡಿ ಎಲ್ಲ ನನ್ನನ್ನು ಫುಲ್ ಮನೆಯವರನ್ನೆಲ್ಲ ಬ್ರೈನ್ ವಾಶ್ ಮಾಡಿದ, ಮದುವೆ ಆಗುವಂತ ಇದು ಮಾಡಿ ಎಲ್ಲ. ಎಂಗೇಜ್ಮೆಂಟ್ ಕೂಡ ಆಯಿತು ನಮ್ಮದು. ಎಂಗೇಜ್ಮೆಂಟ್ ಆದ ನಂತರ ನಾನು ಮದುವೆ ಆಗೋದಿಲ್ಲ ಅಂತಲೇ ನಮ್ಮದು ಇದಾಗ್ತಿತ್ತು. ಮದುವೆ ಆಗೋ ತನಕ ನನ್ನನ್ನು ಬಿಡಲಿಲ್ಲ. ಶಾಪಿಗೆ ಬರೋದು, ಮತ್ತು ನಾವು ಕೆಲಸಕ್ಕೆ ಹೋಗುವಾಗ ಅಲ್ಲಿ ಬರೋದು, ಹಾಗೆಲ್ಲ ಮಾಡ್ತಿದ್ದ. ಲಾಸ್ಟಿಗೆ ನಮ್ಮದು ಮದುವೆ ಕೂಡ ಕೊರೋನಾ ಟೈಮಲ್ಲಿ ಮದುವೆಗೆ ಇದು ಆಯಿತು. ಮದುವೆ ಆದ ನಂತರ ನನ್ನ ಹತ್ರ ಫಸ್ಟಿಗೆ ಹೇಳಿದ ನನ್ನದು ಅಮೌಂಟ್ ಎಲ್ಲ FDಯಲ್ಲಿದೆ, ಇದು ಅಂದರೆ ನಂದು ಆಲ್ರೆಡಿ ಅಮೌಂಟ್ ತೊಗೊಂಡೆಲ್ಲ ಆಗಿದೆ, ಇವನಿಗೆ ಎಂತ ಬೇಡ.